ತಲೆಬುರುಡೆ ರಹಸ್ಯದಲ್ಲಿ ಈಗ ಮತ್ತೊಂದು ರಹಸ್ಯ ಕುತೂಹಲಕಾರಿಯಾಗಿರುವಂತ ಬೆಳವಣಿಗೆ ಆಗ್ತಾ ಇದೆ. ಅದು ಏನು ಅಂತ ಅಂದ್ರೆ ನಿಗೂಢ ಶವಗಳ ಪ್ರಕರಣದಲ್ಲಿ ಮತ್ತೊಬ್ಬ ದೂರುದಾರ ಈಗ ಎಂಟ್ರಿ ಕೊಟ್ಟರು. ಧರ್ಮಸ್ಥಳ ಠಾಣೆಯಲ್ಲಿ ಮತ್ತೊಂದು ದೂರು ದಾಖಲಾಗಿದೆ. ಬಾಲಕಿಯ ಶವ ಹೂತಿಟ್ಟ ಬಗ್ಗೆ ಜಯನ್ ಅಥವಾ ಜಯಂತ ದೂರು ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಯ ವಿರುದ್ಧ ಜಯನ್ ಆರೋಪವನ್ನ ಮಾಡಿದ್ದಾರೆ. ಅರಣ್ಯ ಪ್ರದೇಶದಲ್ಲಿ ಸಿಕ್ಕ ಮೃತದೇಹದ ಬಗ್ಗೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಈ ಘಟನೆಯ ಬಗ್ಗೆ ಯಾವುದೇ ಪ್ರಕರಣ ದಾಖಲಿಸಿಲ್ಲ. ಮೃತದೇಹ ಸಿಕ್ಕ ಸ್ಥಳದ ಮಹಜರು ಸಹ ಮಾಡಿಲ್ಲ ಅನ್ನುವಂತ ಆರೋಪ ಮಾಡಿದ್ದಾರೆ. ದೂರಿನಲ್ಲಿ ಎಲ್ಲವನ್ನೂ ಕೂಡ ಜೈನ್ ಉಲ್ಲೇಖಿಸಿದ್ದಾರೆ. ನಿಗೂಢ ಶವಗಳ ಪ್ರಕರಣದಲ್ಲಿ ಮತ್ತೊಬ್ಬ ದೂರುದಾರ ಈಗ ಎಂಟ್ರಿಯನ್ನ ಕೊಟ್ಟು ಒಂದು ಬಾಲಕಿಯ ಶವ ಸಿಕ್ಕಾಗ ಅದನ್ನ ಸ್ಥಳ ಮಹಜರು ಕೂಡ ಮಾಡಲಿಲ್ಲ, ನಿರ್ಲಕ್ಷ್ಯವನ್ನ ತೋರಿದ್ರು, ಅಲ್ಲೇ ಹೂತಾಕಿದ್ರು ಅನ್ನುವಂಥ ಆರೋಪವನ್ನು ಅವರು ಮಾಡಿದ್ದಾರೆ. ಧರ್ಮಸ್ಥಳ ಠಾಣೆಯಲ್ಲಿ ಮತ್ತೊಂದು ದೂರು ದಾಖಲಾಗಿದೆ. ಬಾಲಕಿಯ ಶವ ಹೂತಿಟ್ಟ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ರಂಗಪ್ಪನವರು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ಅವರು SIT ಕಚೇರಿಯಿಂದ ಹೊರಗೆ ಬಂದಿದ್ದಾರೆ. ಸರ್, ನೀವು SITಗೆ ದೂರು ಕೊಡಲಿಕ್ಕೆ ಅಂತ ಬಂದದ್ದು, ಏನಾಯ್ತು ಒಳಗೆ? ಸರ್, SITಯ ನಿಯಮ ಪ್ರಕಾರವಾಗಿ SIT ಇನ್ನು ಏನೋ ಒಂದು ಪ್ರಕರಣ ಇವಾಗ ಬೆಳ್ತಂಗಡಿಯಲ್ಲಾಗಿದೆ. ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾದ ನಂತರ ಅದರ FIR ಪ್ರತಿಯನ್ನು ಅಲ್ಲಿ ಕಳಿಸ್ಕೊಡು, ಅಂದರೆ DIG ಅವರಿಗೆ ಕೊಡಬೇಕು. ಏನಾದರೂ ಆ ಪ್ರಕರಣ ಈ ಥರ ಆಗಿದೆ ಅನ್ನೋ ಇಂಥ ಡೌಟ್ ಇದೆ ಅಂತ ಇವರಿಗೆ ಬಂದು ನೇರವಾಗಿ ಹೇಳ್ಬೋದು, ಇಲ್ಲ ಠಾಣೆಗೆ ಹೋಗಿ ಆ ಪ್ರಕರಣವನ್ನು SIT ತಂಡಕ್ಕೆ ವರ್ಗಾವಣೆ ಮಾಡಿ ಅಂತ ಹೇಳ್ಬೋದು. ಆ ನಂತರ ಅವ್ರು ತನಿಖೆ ಮಾಡಿಸ್ತಾರೆ. ನಿಮ್ಮ ಕೇಸ್ ಇರೋದು ಧರ್ಮಸ್ಥಳ ಠಾಣೆಗೆ? ಹೌದು, ಠಾಣೆಗೆ. ನಾನು ಬೆಳ್ತಂಗಡಿ ಬರ್ತಾ ವ್ಯಾಪ್ತಿ ಅಂತ ಹೇಳಿದೆ, ನಾನು ಇಲ್ಲೇ ಕೊಡೋಣ ಅಂತ, ಬೇಡ ಠಾಣೆಯಲ್ಲಿ ಬರ್ತಾ ಅಲ್ಲೇ ಕೊಡಿ ಅಂತ ಹೇಳಿದ್ವಿ. ಈಗ ಎಲ್ಲರೂ ಕೂಡ ಒಂದೊಂದು ಬಂದು ದೂರುಗಳನ್ನು ಕೊಡ್ತಾ ಇದ್ದಾರೆ. ಅವು ಆಕ್ಚುಲಿ ಆ ಮುಸುಕುದಾರಿ ವ್ಯಕ್ತಿ ಮುಸುಕು ಹಾಕೊಂಡ್ ಬಂದಿದ್ರು, ನೀವು ಮುಸುಕು ತೆಗೆದು ಬಂದಿದ್ದೀರಿ. ಏನಕ್ಕೆ ಸರ್? ಭಾರತ ದೇಶ ಕಾನೂನಲ್ಲಿ ಬದುಕಲಿಕ್ಕೆ ಅವಕಾಶ ಇಲ್ವಾ ಸರ್? ಅದೇ ಅವಕಾಶದಲ್ಲಿ ಬದುಕ್ತಾ ಇದ್ದೀನಿ ಸರ್. ಅದೇ ಇದರಲ್ಲಿ ನಾನು ದೂರು ಕೊಡ್ತಾ ಇದ್ದೀನಿ ಸರ್. ಏನಕ್ಕೆ ಸರ್? ಏನಕ್ಕೆ ಮುಸುಕು ಹಾಕ್ಬೇಕು? ನಾನು ಕಳ್ಳತನ ಮಾಡಿದಿನಾ? ಇಲ್ಲ ತಾನೆ? ನೇರವಾಗಿ ಹೋಗ್ಬೋತಾನೆ. ಅದಕ್ಕೆ ನೇರವಾಗಿ ಬಂದಿ ನಿಮ್ಮ ಹತ್ರ. ನಾನು ಓಡಿ ಹೋಗ್ತಾ ಇಲ್ಲ. ಈಗ ಪ್ರಶ್ನೆ ಇರುವುದು, ಈಗ ಆತ ಎಲ್ಲ ಹೂತು ಹಾಕಿದವ, ನೀವು ಕೂಡ ಏನಾದ್ರು ಮೃತದೇಹವನ್ನು ಹೂತು ಹಾಕಿದವರು ಅಥವಾ ನೋಡಿದವರು? ನೋಡಿದವರು ನಾನು ಹೂತು ಹಾಕಿದವರು ಬೇರೆನೇ ಇದ್ದಾರೆ. ಇಲ್ಲ, ಅದಕ್ಕೇನೆ ನಾನು ಹೇಳಿದ್ನಲ್ಲ, ಆ ಪೊಲೀಸ್ ಅಧಿಕಾರಿ ಅಂತ ಅವನಿಗೆ ಹೆಣ್ಣು ಮಕ್ಕಳು ಇಲ್ವಾ? ಮನೆಯಲ್ಲಿ ಯಾರು ಇರಲ್ವ ಅವನಿಗೆ ಹೂತು ಹಾಕ್ಲಿಕ್ಕೆ? ಇದೇ ಬೇಕಿತ್ತ? ಅವನ ಕರ್ತವ್ಯ ಮಾಡಬೇಕಿತ್ತು. ಅದು ಮಾಡೋದಕ್ಕೆ ನಾನು ಬಂದಿರೋದು ಇವತ್ತು. ಒಂದು 15 ವರ್ಷ ಆಗಿದೆ ಸರ್. 15 ವರ್ಷ ಅಲ್ಲ, ತುಂಬಾ ಡಿಲೇ ಅಲ್ಲ 15 ವರ್ಷ? ಈಗ ನಾನು ಇದನ್ನೇ ಕಾಯ್ತಾ ಇದ್ದೆ, ಒಂದು SIT ಟೀಮ್ ಬರಲಿ ಅಂತ ಕಾಯ್ತಾ ಇದ್ದೆ. ನಾನು 2 ವರ್ಷದಿಂದ ವಿಡಿಯೋ ಮಾಡಿದಲ್ಲಿ ಯಾವ್ದಾದ್ರು ಒಂದು ಅಧಿಕಾರಿ ಅಂದ್ರೆ ಒಂದು ಒಳ್ಳೆ SP ಬಂದ್ರೆ ನಾನು ದೂರು ಕೊಡ್ತೇನೆ, ಇದನ್ನ ತನಿಖೆ ಆಗ್ಬೇಕಂತ ಅವತ್ತೇ ಹೇಳಿದೆ. ಆದ್ರೆ ಒಂದು SIT ಬಂತಲ್ಲ, ನನಗೆ ಅದೇ ಖುಷಿ ಆಗಿರೋದು. ಅದನ್ನ ಮುಖಾಂತರ ಮಾಡ್ತಾ ಇದ್ದೀನಿ. 15 ವರ್ಷ ಕರ್ನಾಟಕದಲ್ಲಿ ಒಳ್ಳೆ ಆಫೀಸರ್ ಸಿಗ್ಲಿಲ್ವ ನಿಮ್ಗೆ? ಜನ ಕೇಳ್ತಿರೋದು ಅದೇ 15 ಅಲ್ಲ, 86ರಿಂದಲೇ ಇಲ್ಲ. 86ರಲ್ಲಿ ಪದ್ಮಲತಾ ನನ್ನ ಮನೆಯವರು, ಅವ್ರದ್ದು ನ್ಯಾಯ ಇನ್ನೂ ಸಿಗಲಿಲ್ಲ. ಅದು ತನಿಖೆ ಆಗಬೇಕು. ಅದನ್ನು FIR ಇಲ್ಲಿಗೆ ವರ್ಗಾವಣೆ ಮಾಡ್ತಾ ಇದ್ವಿ. ಅದೇ ಅಲ್ಲದ ಇನ್ನು ಸಂತೋಷ್ ಅಂತ ಹೇಳಿ ಚಾರ್ಮಾಡಿಯಲ್ಲಿ ನಮ್ಮ ಹುಡುಗನ ಬಸಡಿಗೆ ತಲೆ ಹಾಕಿ ಕೊಲೆ ಮಾಡಿರೋದು 4 ಜನ, ಅದು ಇನ್ನೂ ನ್ಯಾಯ ಸಿಗಿಲ್ಲ ಸರ್. ಎಷ್ಟು ಬೇಕು ಸರ್? ನಾನು ಫೈಟ್ ಮಾಡಿರೋದಲ್ಲಿ ಕೊಡ್ತೀನಿ ಸರ್. ಮತ್ತಿನ್ನೇನು ಸರ್, ಇದಕ್ಕೆ ಜಾಸ್ತಿ ಬೇಕಾ? ಕೊನೆಯದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮೊನ್ನೆ ಬಂದು ಕೂಡಲೇ ಎಲ್ಲರೂ ಹೇಳ್ತಿರೋದು ಆ ಜಯಂತ್ ತಂಗಪ್ಪನಿಗೆ ಹುಚ್ಚು ಅಂತ. ಹುಚ್ಚು ಮಾತ್ರ ಅಲ್ಲ, ಇವರು ಹೇಳಿದ್ರು ಹುಚ್ಚನೇ ಬಂದಿರೋದು. ಅದು ಅವ್ರಿಗೆ ಇನ್ನೊಮ್ಮೆ ತಿಳಿಸಿ. ಅವರಿಗೆ ಇವತ್ತೆಲ್ಲ ಜಾಲತಾಣ ಆಗಿರೋದು ತುಂಬಾ ದಿನದಿಂದ ಆಗ್ತಾ ಇದೆ. ಅಮ್ಮ ಅಕ್ಕ ಮಕ್ಕಳಿಗೆ ಎಲ್ಲ ಬೈತಾ ಇರೋದು, ಅದಕ್ಕೇನೆ ಬಂದಿರೋದು ಇವತ್ತು. ಆಕ್ರೋಶ ಅಲ್ಲ, ಆಗಿರೋ ಘಟನೆಗೆ ಆಕ್ರೋಶ ಇರೋದು. ಮಾಡಿರೋ ಘಟನೆಗೆ ನ್ಯಾಯ ಸಿಗಲೇಬೇಕು. ಅಧಿಕಾರಿಯಲ್ಲೇ ಕೊಡ್ತೀನಿ, ನಾನು ಕೊಡ್ತೀವಿ ನಿಮಗೆ. ಹೆಸರು ಡಿಟೇಲ್ ಇದೆ ಸರ್. ನೀವು ಇವಾಗ ಏನು ದೂರು ಕೊಡ್ತೀವಿ ಅದನ್ನು ಪ್ರತಿ ಕೊಡ್ತೀವಿ. ಆದ್ರೆ ಎಲ್ಲ ದಾಖಲಾದ ಬರೆದಿಲ್ಲ. ಏನು ಬೇಕೋ ಅದು SIT ನಾನು ಮಾಹಿತಿ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಇದು ಜಯಂತ್ ತಂಗಪ್ಪನ್ ಅವರ ಮಾತು. ಇವರ ಆರೋಪ ಇರುವಂತದ್ದು ಯಾವುದೋ ಕ್ಷೇತ್ರದ ಮೇಲೆ ಅಲ್ಲ, ಯಾವುದೋ ಒಂದು ವ್ಯಕ್ತಿಯ ಮೇಲೆ ಅಲ್ಲ. ಇವರು ನೇರವಾಗಿ ಆರೋಪ ಮಾಡ್ತಾ ಇರೋದು ಧರ್ಮಸ್ಥಳ ಪೊಲೀಸ್ ಠಾಣೆಯ ಅಧಿಕಾರಿಯ ಮೇಲೆ. ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿದ್ದಂತಹ ಪೊಲೀಸ್ ಅಧಿಕಾರಿಯ ಮೇಲೆ ಇವರು ದೂರನ್ನ ಹೇಳ್ತಾ ಇದ್ದಾರೆ. ಆದ್ರೆ ಹೆಸರನ್ನ ಹೇಳ್ತಾ ಇಲ್ಲ. ನಾನು ಧರ್ಮಸ್ಥಳ ಠಾಣೆಗೆ ದೂರು ಕೊಡುವಾಗಲೇ ಆ ಹೆಸರನ್ನ ಬಹಿರಂಗಪಡಿಸ್ತೇನೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಮಂಗಳೂರು. ಓಕೆ, ನನ್ನ ಸಹೋದ್ಯೋಗಿ ದೀಪಕ್ ಜೈನ್ ಈಗ ಸ್ವತಃ ನನ್ನ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದೀಪಕ್, ಈಗ ಈ ವಿಚಾರದಲ್ಲಿ ನೀವು ಕೇಳ್ತಾ ಇದ್ದೀರಿ, ಯಾಕೆ ಇಷ್ಟು ದಿನ ನೀವು ತಡ ಮಾಡಿದ್ರಿ? 15 ವರ್ಷಗಳ ಹಿಂದೆ ಇರುವಂಥ ವಿಚಾರವನ್ನ ಈಗ ಬಂದ್ರಿ ಅಂದರೆ SIT ಬಂದಿದೆ, ಅದಕ್ಕೋಸ್ಕರ ಬಂದಿದ್ದೀನಿ ಅಂತಿದ್ದಾರೆ. ದೊಡ್ಡ ಪ್ರಕರಣಗಳೆಲ್ಲ ಆಯಿತು, ದೊಡ್ಡ ಹೋರಾಟಗಳೆಲ್ಲ ನಡೀತು. ಆ ಸಂದರ್ಭದಲ್ಲೂ ಕೂಡ ಈ ವಿಚಾರದಲ್ಲಿ ತನಿಖೆ ಕೊಡ್ಬೋದಾಗಿತ್ತಲ್ವಾ? ಹಿಂದೆಯೂ ಕೂಡ CBIನೇ ಎಂಟ್ರಿ ಕೊಟ್ಟಿತ್ತು ಪ್ರಕರಣದಲ್ಲಿ. ಆಗ ಯಾಕೆ ವಿಚಾರವನ್ನು ಎತ್ತಲಿಲ್ಲ? CBI ಗಮನಕ್ಕೂ ಕೂಡ ಯಾಕೆ ತರಲಿಲ್ಲ ಈ ಪ್ರಕರಣವನ್ನು? ಅದೇನು ಬಹಳ ದಿನ ಆಗಿಲ್ವಲ್ಲ? ಅದು 15 ವರ್ಷದ ಹಿಂದ್ಗಡೆನೇ ಆಲ್ಮೋಸ್ಟ್ ಅಲ್ಲಿ ಹತ್ತತ್ರ ಇದ್ದಿದ್ದು. ಆವಾಗ್ಲೂ ಎತ್ತಬೋದಾಗಿತ್ತಲ್ಲ ಧ್ವನಿಯನ್ನು. ಏನು ಹೇಳ್ತಾರೆ ಬೆಳವಣಿಗೆಗಳ ಬಗ್ಗೆ? ಎಲ್ಲಿ ಅಂತೆ?
ಅರುಣ್, ಈ ಥರದ ಒಂದು ನಾಟಕೀಯ ಬೆಳವಣಿಗೆ ಕಳೆದ 2 ದಿವಸಗಳಿಂದ ನಡೀತಾ ಇದೆ. ಈ ಹೋರಾಟ ಈಗಿನದಲ್ಲ, ಸುಮಾರು 15 ವರ್ಷಗಳಿಂದ ಈ ಥರದ ಬೇರೆ ಬೇರೆ ಕೇಸ್ಗಳು ಇದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ರು ಕೂಡ ದೊಡ್ಡ ದೊಡ್ಡ ಹೋರಾಟಗಳು, ಸಾರ್ವಜನಿಕ ಸಭೆಗಳು ಆದರೂ ಕೂಡ ಅಲ್ಲಿ ಯಾವತ್ತೂ ಕೂಡ ಈ ಒಂದು ವಿಚಾರ ಪ್ರಸ್ತಾಪ ಆಗಿರಲಿಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದ ಅಲ್ಲಲ್ಲಿ ಹೂತಿದ್ದಾರೆ ಅನ್ನುವಂಥ ಪ್ರಕರಣ ಕೂಡ ಕಳೆದ 1 ತಿಂಗಳಿಂದ ನಡೀತಾ ಇದೆ. ಆದರೂ ಕೂಡ ಈ ವ್ಯಕ್ತಿ ಬಂದಿರಲಿಲ್ಲ. ಈಗ ಏಕಾಏಕಿ ಕಳೆದ ಶನಿವಾರ ಸಂಜೆ 7 ಗಂಟೆ ಸುಮಾರಿಗೆ ಅವರು ಬಂದಿರುವಂಥದ್ದು. ಅವರು ಹೇಳುವಂಥದ್ದು 1986ರಿಂದ ಇಲ್ಲಿಯವರೆಗೆ ಯಾರೂ ಕೂಡ ದಕ್ಷ ಪೊಲೀಸ್ ಅಧಿಕಾರಿಗಳು ಅವರಿಗೆ ಗೋಚರ ಆಗಿಲ್ಲ ಅನ್ನುವಂಥದ್ದು. ಈಗ SIT ರಚನೆ ಆಗಿದೆ. SITಯಲ್ಲಿ 3 IPS ಲೆವೆಲ್ನ ಆಫೀಸರ್ ಇದ್ದಾರೆ. ಹಾಗಾಗಿ ನನಗೆ ಸ್ವಲ್ಪ ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾನು ದೂರು ಕೊಡಲಿಕ್ಕೆ ಬಂದಿದ್ದೇನೆ ಅನ್ನುವಂಥದ್ದು. ನಮ್ಮ ಜೊತೆ ಮಾತಾಡ್ತಾ ಸಾಕಷ್ಟು ಎಲಿಗೇಷನ್ಗಳನ್ನು ಕೂಡ ಅವರು ಮಾಡಿರುವಂಥದ್ದು. ಸದ್ಯಕ್ಕೆ ಆ ದೂರುದಾರ ಧರ್ಮಸ್ಥಳದ ಪೊಲೀಸ್ ಠಾಣೆಯ ಒಳಗೆ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಅವರು ದೂರನ್ನು ದಾಖಲು ಮಾಡಿ ವಾಪಸ್ ಬರುವಂತಹ ಸಾಧ್ಯತೆ ಇದೆ. ಅವರು ಆರಂಭದಲ್ಲಿ SITಗೆ ದೂರು ಕೊಡ್ತಾರೆ. ನಾನೇ ಮೃತದೇಹವನ್ನು ನೋಡಿದ್ದೆ ಅನ್ನುವಂಥ ಹೇಳಿಕೆಗಳನ್ನು ಮಾಧ್ಯಮಗಳಲ್ಲಿ ಕೊಟ್ಟಿದ್ದಾರೆ. ಈಗ ನೀವು ಆ ಚಿಟ್ಚಾಟ್ ನೋಡಿದ್ರು ಗೊತ್ತಾಗ್ಬೋದು, ನಾನೇ ಒಂದು ಹೆಣ್ಣು ಮಗಳ ಮೃತದೇಹವನ್ನು ನೋಡಿದ್ದೆ ಅನ್ನುವಂಥದ್ದು. ಆದರೆ ಸದ್ಯಕ್ಕೆ ಅವರು ಕೊಟ್ಟಿರುವಂತಹ ಲಿಖಿತ ದೂರು ನೋಡಿದ್ರೆ ಆ ದೂರಿನಲ್ಲಿ ಸಾರ್ವಜನಿಕರು ನೋಡಿದ್ದಾರೆ, ಇದು ನನ್ನ ಗಮನಕ್ಕೆ ಬಂದಿದೆ ಅನ್ನುವಂಥ ಮಾಹಿತಿಗಳನ್ನು ಕೊಡ್ತಾರೆ. ಹಾಗಾಗಿ ಅದು ಕೂಡ ಒಂದು ಗೊಂದಲ ಇದೆ. ಆ ಗೊಂದಲವನ್ನು ಪರಿಹರಿಸ್ಕೋತಾರ ಮತ್ತು ಅದೇ ರೀತಿಯ ಗೊಂದಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಮತ್ತು ಇದನ್ನು ಮುಂದುವರಿಸಿಕೊಂಡು ಧರ್ಮಸ್ಥಳ ಪೊಲೀಸ್ ಠಾಣೆಗೂ ಕೂಡ ಅವರು ದೂರು ಕೊಡಲಿಕ್ಕೆ ಬಂದಿರುವಂಥದ್ದು. ಪ್ರಮುಖವಾಗಿ SIT ಕಚೇರಿಗೆ ಹೋದಂತಹ ಸಂದರ್ಭದಲ್ಲಿ ಇದು ನಿಮ್ಮ ವ್ಯಾಪ್ತಿಯ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡಿ ದೂರು ಅನ್ನುವಂಥ ಒಂದು ಹಿಂಬರವನ್ನು ಕೊಟ್ಟು ಅವರನ್ನ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕರೆಸಿರುವಂಥದ್ದು. ಅವರು ಹೇಳುವಂತ ಮತ್ತು ದೂರು ಕೊಟ್ಟಂತಹದ್ರಲ್ಲೂ ಕೂಡ ಗೊಂದಲ ಇದೆ. ಅರುಣ್, ಮೃತದೇಹ ಸಿಕ್ಕಿ 1 ವಾರದ ನಂತರ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಆಟೋ ರಿಕ್ಷಾದಲ್ಲಿ ಬರ್ತಾರೆ. ಯಾವುದೇ ಮಹಜರು ಮಾಡದೆ, ಪೋಸ್ಟ್ ಮಾರ್ಟಮ್ ಮಾಡದೆ, ಯಾವುದೇ ಕಾನೂನು ಪ್ರೊಸೀಜರ್ಗಳನ್ನು ಮಾಡದೆ ಅಲ್ಲೇ 2 ಫೀಟ್ ಆಳದಲ್ಲಿ ಮೃತದೇಹವನ್ನು ಹೂತಾಕ್ತಾರೆ ಅನ್ನುವಂಥದ್ದು. ಇದು ಎಷ್ಟು ಸತ್ಯ ಅನ್ನುವಂಥದ್ದು ಪೊಲೀಸ್ ತನಿಖೆಯಲ್ಲೇ ಗೊತ್ತಾಗಬೇಕಾಗಿದೆ. ಆದರೆ ಅವರ ಹೇಳಿಕೆಗಳು ಮಾತ್ರ ನಿಜಕ್ಕೂ ಕೂಡ ಗೊಂದಲಕಾರಿಯಾಗಿ ಕಾಣ್ತಾ ಉಂಟು. ಅರುಣ್. ಓಕೆ ದೀಪಕ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.